ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ಬಚ್ಚಪ್ಪು ಕಬ್ಬಿನಾಲೆ ಪ್ರದೇಶದಲ್ಲಿ ನಿನ್ನೆ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದೆ. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ವಿ. ಬಟ್ ಸ್ಥಳೀಯರನ್ನ ಮಾತನಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ವಿಕ್ರಮಾರ್ಜುನ ಹೆಗಡೆ ಅಂತ ನಮ್ಮ ಜೊತೆ ಸ್ಥಳೀಯರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ನನಗೆ ತುಂಬ ಆಶ್ಚರ್ಯ ಆಗಿದ್ದು ಏನಂತಂದರೆ, ನಕ್ಸಲ್ ಚಟುವಟಿಕೆಗಳು ಇನ್ನೂ ಆಕ್ಟಿವ್ ಆಗಿದೆ ಈ ಪ್ರದೇಶದಲ್ಲಿ ಅಂತ ಕೇಳಿದಾಗ್ಲೇನೆ. ಹಾ ಹಾ ಅಲ್ಲ, ಕಳೆದ ಸುಮಾರು ವರ್ಷಗಳಿಂದ ಅದು ಸ್ಥಗಿತಗೊಂಡಿತ್ತು. ಅಂದ್ರೆ ಅವರ ಚಲನವಲನಗಳು ಕಮ್ಮಿ ಆಗ್ತಾ ಇತ್ತು. ಅವ್ರು ಯಾವಾಗ ಕೇರಳ ಕಡೆ ಹೋಗಿದ್ರು ಆನಂತರ ನಮ್ಮ ಭಾಗದಲ್ಲಿ ಕಮ್ಮಿ ಆಗಿತ್ತು. ಓಕೆ. ಆದ್ರೆ ಆಗೊಂದು ಈಗೊಮ್ಮೆ ಅವ್ರು ಬಂದಿದ್ದಾರೆ ಎನ್ನುವಂತ ಮಾಹಿತಿಗಳು ಇರ್ತಿತ್ತು. ಯಾಕಂತ ಹೇಳಿದ್ರೆ ವಿಕ್ರಮಗೌಡನ ಊರು ನಮ್ಮೂರಾಗಿದ್ದರಿಂದ ಅವನು ಹೆಚ್ಚಾಗಿ ಬರ್ತಾನೆ ಎನ್ನುವಂಥದ್ದು ಮಾಹಿತಿಗಳು ಇರ್ತಿತ್ತು ಬಿಟ್ರೆ, ಆದ್ರೆ ಬಂದದ್ದ ಬಗ್ಗೆ ಖಚಿತವಾದಂತ ಮಾಹಿತಿಗಳು ಇರ್ಲಿಲ್ಲ. ಯಾಕಂದ್ರೆ ಅವನ ತಾಯಿ ಆಗ್ಲಿ ಅವನ ತಂದೆ ಆಗ್ಲಿ ಎಲ್ರು ತೀರಿಕೊಂಡಿದ್ರಿಂದ ಯಾರು ಇರ್ಲಿಲ್ಲ ಇಲ್ಲಿ. ಇತ್ತೀಚೆಗೆ ಅವನು ಬಂದಿರಲಿಲ್ಲ. ಆದ್ರೆ ಇನ್ನು ಕಳೆದ 2-3 ದಿವಸಗಳಿಂದ ಈ ಕಬ್ಬಿನಾಲೆ ಭಾಗದಲ್ಲಿ ಅವನು ಓಡಾಡ್ತಾ ಇದ್ದಾನೆ ಎನ್ನುವಂತ ಮಾಹಿತಿಗಳು ಬಂದಿತ್ತು ಅಷ್ಟೇ. ಆದ್ರೆ ನಮ್ಮೂರಿಗೆ ಬಂದ ಮಾಹಿತಿ ಇರ್ಲಿಲ್ಲ. ಬಟ್ ಹುಟ್ಟಿ ಬೆಳೆದಿದ್ದೆಲ್ಲ ನಿಮ್ಮೂರಲ್ಲೇನಾ ಸರ್ ವಿಕ್ರಮ್ ಗೌಡ? ನನ್ನೂರಿನ ಹುಡುಗ. ನಮ್ಮದೇ ಜಮೀನು ಅವನಿಗೆ ಸಿಕ್ಕಿತ್ತು. ನಾನೇ ಅದನ್ನ ಅವನ ಚಿಕ್ಕಪ್ಪನಿಂದ ದೊಡ್ಡಪ್ಪನಿಂದ ಇದನ್ನ ಮಾಡಿ ಭಾಗ ಮಾಡಿ ಕೊಡಿಸಿದ್ದೆ. ಕರ್ನಾಟಕ ವಿಮೋಚನಾ ರಂಗಕ್ಕೆ ಅವನು ಸೇರುವಾಗ ನನ್ನ ಮನೆಗೆ ಬಂದಿದ್ದ. ಓಕೆ. ನಮ್ಗೆ ಸಹಾಯ ಮಾಡಿ ಎನ್ನುವಂತ ಮಾತನ್ನ ಅವಾಗ ಹೇಳಿದ್ದ. ಆದ್ರೆ ನಾನು ಅವನಿಗೆ ಸ್ವಲ್ಪ ಬುದ್ಧಿವಾದ ಹೇಳಿದ್ದೆ, ನೀನು ಹೋಗ್ಬೇಡ, ಇದು ನಮ್ಮೂರಿನ ಸಮಸ್ಯೆಗಳನ್ನ ನಾವೇ ಪರಿಹರಿಸಿಕೊಳ್ಳೋಣ, ಬೇರೆಯವರನ್ನ ಬಳ್ಳಾರಿಯಿಂದ ಆಗ್ಲಿ ಮೈಸೂರಿಂದಾಗ್ಲಿ ಬರುವಂತವರನ್ನೆಲ್ಲ ಸೇರಿಸ್ಕೊಂಡು ಮಾಡೋದು ಅಷ್ಟು ಸರಿಯಿಲ್ಲ ಅಂತ ಹೇಳುವಂತದನ್ನ ಹೇಳಿದ್ಮೇಲೆ ಅದನ್ನ ಒಪ್ಲಿಲ್ಲ ಅವನು. ಆದ್ರೆ ನನಗೇನು ಪ್ರತಿ ಮಾತಾಡದೆ ಹೋಗಿದ್ದ. ಯಾವಾಗಿಂದ ಸರ್ ಇವ್ರ ಆಕ್ಟಿವಿಟೀಸ್ ಎಲ್ಲ, ಈ ನಕ್ಸಲಿಸಂ ಆಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಗಿದೆ? ಎಷ್ಟು ವರ್ಷಗಳಿಂದ? ಸುಮಾರು 2002-2003 ಕರ್ನಾಟಕ ವಿಮೋಚನಾ ರಂಗ ಎನ್ನುವಂಥದ್ದನ್ನ ಅವರು ಆರಂಭಿಸಿದಾಗ ಇವನು ಅದರಲ್ಲಿ ಸೇರ್ಕೊಂಡ. ಓಕೆ. ಆನಂತರ ಸಾಕೇತ್ ರಾಜನ್ ಬಂದ ಮೇಲೆ ಅದು ನಕ್ಸಲ್ ಎನ್ನುವಂಥದ್ದು ಗೊತ್ತಾಯ್ತು. ಶುರಿಗೆ ಅವರು ಲಾವಣಿ ಪದಗಳನ್ನ ಹಾಡ್ತಾ ನಮ್ಮೂರಲ್ಲಿ ಜನ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಿದ್ರು. ಓಕೆ. ನನ್ನನ್ನ ಒಂದ್ಸಲ ಅವರ ಪ್ರತಿಭಟನೆಗೆ ಹೆಬ್ರಿ ರೇಂಜ್ ಆಫೀಸ್ ಮುಂದೆ ಪ್ರತಿಭಟನೆಗೆ ಬರಬೇಕು ಅಂತ ಹೇಳಿ ಅವನೇ ಒತ್ತಾಯ ಮಾಡಿದ. ನಾನು ಒಪ್ಪಲಿಲ್ಲ. ಓಕೆ. ಓಕೆ. ಅದನ್ನೇ ಅವ ವಿರೋಧವಾಗಿದ್ದುಕೊಂಡು ನನ್ನ ಮೇಲೆ ಪ್ರತೀಕಾರವನ್ನ ಮಾಡ್ತಾ ಇದ್ದ. ಮತ್ತೆ ನನ್ನ ಮನೆಗೆ ಒಂದು 3-4 ಸಲ ಒಂದು 25-26 ಜನರನ್ನ ಸೇರಿಸಿಕೊಂಡು ಅವನು ದಾಳಿ ಮಾಡ್ಲಿಕ್ಕೆ ಬಂದಿದ್ದ. ಪೊಲೀಸ್ ಇಲಾಖೆಯ ಸೂಚನೆ ಮೇರೆಗೆ ನಾನು ಬದುಕಿದ್ದೆ. ಓಹೋ, ನಿಮ್ಮ ಮೇಲೂ ಕೂಡ ಅಟ್ಯಾಕ್ ಆಗಿತ್ತಾ? ಹಾ, ನನ್ನ ಮೇಲೆ ನನ್ನ ಮನೆಗೆ ಸಾಕಷ್ಟು ಬಾರಿ ಬಂದಿದ್ರು. ಸಾಕಷ್ಟು ಬಾರಿ ಬಂದು ನಾನು ಬಿಜೆಪಿಯ ಸ್ಥಳೀಯ ಕೆಲಸ ಮಾಡ್ತಾ ಇದ್ರಿಂದ ಮತ್ತು ಸಂಘ ಪರಿವಾರದ ಹಿನ್ನೆಲೆಯಲ್ಲಿ ಬಂದಿದ್ದರಿಂದ ಅದನ್ನ ಬಿಡಬೇಕು ಎನ್ನುವಂತ ಎಚ್ಚರಿಕೆಯನ್ನು ನನ್ಗೆ ಕೊಟ್ಟಿದ್ರು. ಓಕೆ. ಆ ನಂತರ ಏನಾಯ್ತು ಸರ್? ಹೆಂಗೆ ಈತ ಅದಾದ ನಂತರ ಬೆಳೀತಾ ಹೋದ? ಆಮೇಲೆ ಊರಿನಿಂದ ಆತ ದೂರ ಆಗಿದ್ಯಾ? ಅವನಿಗೆ ನಕ್ಸಲ್ ಚಟುವಟಿಕೆಯಲ್ಲಿ ಅವನು ಭಾಗವಹಿಸಲಿಕ್ಕೆ ಕಾರಣ ಆದದ್ದು ಅರಣ್ಯ ಇಲಾಖೆಯವರು ಸ್ವಲ್ಪ ಅವನ ಮೇಲೆ ದಾಳಿ ಮಾಡಿದ್ರಿಂದ, ಅವನಿಗೆ 1-2 ಏಟು ಬಿಗಿದ್ರಿಂದ ಕ್ಷುಲ್ಲಕ ಕಾರಣಕ್ಕಾಗಿ ಅವನನ್ನ ಸ್ವಲ್ಪ ಇದು ಮಾಡಿದ್ರು, ಅವನ ಮೇಲೆ ಹಲ್ಲೆ ಮಾಡಿದ್ರು. ಓಕೆ. ಅದು ಅವನನ್ನ ನಕ್ಸಲ್ ಕಡೆಗೆ ಆಕರ್ಷಣೆ ಮಾಡ್ಲಿಕ್ಕೆ ಕಾರಣವಾಗಬಹುದು ಅಂತ ಹೇಳುವಂತದ್ದು ನಮ್ಮ ಭಾವನೆ. ಅಲ್ಲಿಂದ ಅವನು ಆ ನಕ್ಸಲ್ ಜೊತೆ ಸೇರ್ಕೊಂಡ. ಅವನು ಸೇರ್ಕೊಂಡ್ಮೇಲೆ ನಮ್ಗೆ ಗೊತ್ತಿರ್ಲಿಲ್ಲ ಅವನು ಇಷ್ಟು ಮಟ್ಟಕ್ಕೆ ಬೆಳಿತಾನೆ ಎನ್ನುವಂಥದ್ದು. ಯಾಕಂದ್ರೆ ಅಂತ ಹುಡುಗನೇ ಅಲ್ಲ ಅವನು. ಬಹಳ ಪಾಪ ಇದ್ದ, ಸೌಮ್ಯ ಸ್ವಭಾವದವನಿಗಿದ್ದ. ನಕ್ಸಲ್ ನಾಯಕನಾಗಿ ಬೆಳಿತಾನೆ ಎನ್ನುವಂತ ಕನಸು ಮನಸ್ಸಲ್ಲೂ ನಾವು ಆಲೋಚನೆ ಮಾಡಿದ್ವಿ. ಓಕೆ. ಇವ್ರ ತಂದೆ ತಾಯಿ ಇವ್ರ ಬಗ್ಗೆ ಎಲ್ಲ ಏನ್ ಸರ್ ಮಾಹಿತಿ ಇದೆ? ಮತ್ತೆ ಏನು ಓದಿದ್ದ ಅಂತ? ಏನು ಓದಿಲ್ಲ ಅವನು. ಒಂದು 4ನೇ 5ನೇ ಕ್ಲಾಸ್ ತನಕ ಮಾತ್ರ ಓದಿದ್ದ. ಓಕೆ. ಆಮೇಲೆ ಮುಂಬೈಗೆ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದ ಹೋಟೆಲಲ್ಲಿ. ನಂತರ ಊರಿಗೆ ಬಂದ. ಅವನ ದೊಡ್ಡಪ್ಪ ನಮ್ಮ ಊರಲ್ಲೇ ಇದ್ದಾರೆ ಈಗಲೂ. ಓಕೆ. ಓಕೆ. ಅವರೆಲ್ಲ ಒಳ್ಳೆಯ ಕೆಲಸ ಇದು ಮಾಡ್ತಾ ಇರುವವರು, ಯಾರು ಅಂತ ಇದರಲ್ಲಿ ಮಾಡುವವರಲ್ಲ. ಮಲೆ ಕುಡಿಯ ಸಮಾಜದಿಂದ ಬಂದವರು. ಓಕೆ. 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 ಹೌದು. ಓಕೆ, ಥ್ಯಾಂಕ್ ಯು ವಿಕ್ರಮಾರ್ಜುನ ಹೆಗಡೆ ಅವರೇ, ಧನ್ಯವಾದ. ವಿಕ್ರಮಾರ್ಜುನ ಹೆಗಡೆ ಅವರ ಊರಿನವರೇ ಈತನೂ ಕೂಡ, ವಿಕ್ರಮ್ ಗೌಡ. ವಿಕ್ರಮಾರ್ಜುನ ಹೆಗಡೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಂತೆ ಒಂದು 2-3 ಸಾರ್ತಿ. ಯಾಕೆ ಅಂತಂದರೆ ಈತನ ಸಹಾಯವನ್ನು ಕೇಳಿದ್ದಕ್ಕೆ ಹೆಗಡೆ ಅವರೇನೋ ಕೊಡಲ್ಲ ಅಂದಿದ್ರು. ಜೊತೆಗೆ ಇವರು RSS ಮತ್ತು ಸಂಘ ಪರಿವಾರದಿಂದ ಬಂದಿರತಕ್ಕಂಥವ್ರು, ಪೊಲೀಸ್ ಪ್ರೊಟೆಕ್ಷನ್ ಇತ್ತು. 2-3 ಸಾರ್ತಿ 30 ಜನರನ್ನ ಕರ್ಕೊಂಡು ಬಂದು ಇವ್ರ ಮನೆಗೆ ನುಗ್ಗಿಸುವ ಪ್ರಯತ್ನವನ್ನು ಮಾಡಿದ್ದ ವಿಕ್ರಮ್ ಗೌಡ ಅಂತ
ಇದೆಲ್ಲದರ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಕಾರ ಕಳೆದ ರಾತ್ರಿ ಈ ತರದೊಂದು ಕಾರ್ಯಾಚರಣೆ ಪಶ್ಚಿಮ ಘಟ್ಟದ ತಪ್ಪಲು ಅಂದ್ರೆ ಅದು ಉಡುಪಿ ಭಾಗಕ್ಕೆ ಬರ್ತದೆ. ಹೆಬ್ರಿ ತಾಲೂಕಿನಲ್ಲಿ ಈ ಘಟನೆ ನಡೆದಿದೆ ಅನ್ನುವಂಥದ್ದು ಅದು ಹೆಬ್ರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ಹಾಗಾಗಿ ಪೊಲೀಸರ ಚಟುವಟಿಕೆಯನ್ನು ನಾವು ನೋಡ್ಬೋದು ಹೆಬ್ರಿ ಪೊಲೀಸ್ ಠಾಣೆಯಲ್ಲಿ. ಅಂದ್ರೆ ಆರಂಭದಲ್ಲಿ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಲತಾ ತಂಡದವರು, ಆನಂತರ ಸುಂದರ್ ಅನ್ನುವ ತಂಡದ ಜೊತೆ ಒಂದು ಚಕಮಕಿ ಆಗಿದೆ ಅನ್ನುವಂಥದ್ದು, ಆನಂತರ ವಿಕ್ರಮ್ ಗೌಡ ತಂಡದ ಜೊತೆ ಚಕಮಕಿ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದರೆ ಈವರೆಗೆ ಯಾವುದೇ ಅಧಿಕೃತ ಮಾಹಿತಿಯನ್ನ ANF ಆಗಲಿ ಅಥವಾ ರಾಜ್ಯ ಪೊಲೀಸರಾಗಲಿ ಈವರೆಗೆ ನೀಡಿಲ್ಲ. ಹಾಗಾಗಿ ಸದ್ಯಕ್ಕೆ ಕನ್ಫರ್ಮೇಶನ್ ಪ್ರಕಾರ ವಿಕ್ರಮ್ ಗೌಡ ತಂಡದ ಅಂದ್ರೆ ವಿಕ್ರಮ್ ಗೌಡನೇ ಕರ್ನಾಟಕದ ನಕ್ಸಲ್ ನಾಯಕ ಆಗಿರ್ತಾನೆ. ಈತನೇ ಈ ನಕ್ಸಲ್ನ ಚಟುವಟಿಕೆಯಲ್ಲಿ ANFನ ಗುಂಡಿಗೆ ಬಲಿಯಾಗಿರುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಕಳೆದ 10-15 ದಿವಸಗಳಿಂದ ಉಡುಪಿ, ಈದು ಗ್ರಾಮದಲ್ಲಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಬಹಳಷ್ಟು ನಕ್ಸಲರ ಓಡಾಟ ಆಗ್ತಾ ಇದೆ. ಒಂದು ಪ್ರಮುಖವಾಗಿ ಇಲ್ಲಿ ಕಸ್ತೂರ್ ರಂಗನ್ ವರದಿಯ ಬಗ್ಗೆ ಮತ್ತು ಅತಿ ಸೂಕ್ಷ್ಮ ಜಮೀನುಗಳ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ತರದ ಬೆಳವಣಿಗೆಗಳು ನಡೀತಾ ಇದೆ ಅನ್ನುವಂಥದ್ದು. ಹಾಗಾಗಿ 15 ದಿವಸಗಳಿಂದಲೂ ಕೂಂಬಿಂಗ್ ಆಗ್ತಾ ಇದೆ. ಕಳೆದ ತಡರಾತ್ರಿ ನಡೆದಂತಹ ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಹತ್ಯೆಯಾಗಿದ್ದಾನೆ ಅನ್ನುವಂಥ ಒಂದು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದರೆ ಈ ಘಟನೆ ನಡೆದಂತಹ ಸ್ಥಳಕ್ಕೂ ಪೊಲೀಸರಿಗೂ ಅದು ಕೂಡ ಉಡುಪಿ ನಗರದಲ್ಲಿ ಮತ್ತು ಹೆಬ್ರಿಯಲ್ಲಿ ನಡೆಯುವಂಥ ಪೊಲೀಸರಿಗೂ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಕನ್ಫರ್ಮೇಶನ್ ಇನ್ನಷ್ಟೇ ಸಿಗಬೇಕಾಗಿದೆ. ಈ ಗುಂಡಿನ ಚಕಮಕಿಯಲ್ಲಿ ಓರ್ವ 2-3 ಜನರಿಗೆ ಗುಂಡಿನ ಗಾಯಗಳಾಗಿದೆ. ಅವರು ಕಾಡಿನಲ್ಲಿ ತಪ್ಪಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಪ್ರಾಥಮಿಕವಾಗಿ ಲಭ್ಯ ಆಗ್ತಾ ಇದೆ. ಘಟನಾ ಸ್ಥಳಕ್ಕೆ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ ಆಗಲೇ ಹೇಳ್ದಂಗೆ ಅಲ್ಲೆಲ್ಲೂ ಕೂಡ ನೆಟ್ವರ್ಕ್ಸೇ ಇಲ್ಲ. ಅದಕ್ಕೆ ಆ ನಕ್ಸಲ್ಸ್ ಯಾವಾಗಲೂ ಕೂಡ ಸ್ಯಾಟಲೈಟ್ ಫೋನ್ಗಳನ್ನ ಯೂಸ್ ಮಾಡ್ತಕ್ಕಂಥದ್ದು. ಹಾಗಾಗಿ ತುಂಬ ರಿಮೋಟ್ ಪ್ಲೇಸಸ್ ಇವೆಲ್ಲವೂ ಕೂಡ. ಅಂಥ ಜಾಗದಲ್ಲಿ ನಿನ್ನೆ ಎನ್ಕೌಂಟರ್ ಆದಾಗ ಈ ವಿಕ್ರಮ್ ಗೌಡನನ್ನು ಹೊಡೆದಾಕಿದ್ದಾರೆ. ಈತನ ಮೇಲೆ ಸಾಕಷ್ಟು ಕೇಸ್ಗಳಿತ್ತು, ಅದೆಲ್ಲ ನಾನು ನಿಮಗೆ ಆಗಲೇ ಹೇಳಿದ್ದೀನಿ. ಬಟ್ ಇನ್ನಷ್ಟು ಅಧಿಕೃತ ಮಾಹಿತಿಗಳು ಈಗ ಅಲ್ಲಿಂದ ಬರಬೇಕಿದೆ.